ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಆಕ್ವಾ ಬ್ರೋ ಕನ್ನಡ. ಜೈಂಟ್ ಗೊರಾಮಿಲಿ 3 ಥರ ಇರುತ್ತೆ. ಒಂದು ವೈಟ್ ಜೈಂಟ್ ಗೊರಾಮಿ, ಇನ್ನೊಂದು ರೆಡ್ ಟೈಲ್ ಜೈಂಟ್ ಗೊರಾಮಿ, ಇನ್ನೊಂದು ಎಲಿಫೆಂಟ್ ಇಯರ್ಡ್ ಜೈಂಟ್ ಗೊರಾಮಿ ಅಥವಾ ಗ್ರೇ ಜೈಂಟ್ ಗೊರಾಮಿ. ಈ ಫಿಶು 15ರಿಂದ 18 ವರ್ಷ ಬದುಕುತ್ತೆ ಕರೆಕ್ಟಾಗಿ ನೋಡ್ಕೊಂಡ್ರೆ. ಕ್ಯಾಪ್ಟಿವ್ ಅಲ್ಲಿ 1ರಿಂದ 1.5 ಅಡಿ ಆಗುತ್ತೆ. ಪಾಂಡಲ್ಲಿ 2ರಿಂದ 3 ಅಡಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಹಾರ್ಡ್ ಆಗಿರೋ ಮೀನು ಯಾವುದೇ ವಾಟರ್ ಕಂಡೀಷನಲ್ಲಿ ತುಂಬ ಈಸಿಯಾಗಿ ಸೆಟಲ್ ಆಗುತ್ತೆ. ಟೆಂಪರೇಚರ್ 28ರಿಂದ 30 ಒಳಗಡೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮೀನಿಗೆ. 34 ಮೇಲೆ ಹೋದರೆ ಟಾಲರೆನ್ಸ್ ಕಮ್ಮಿ ಆಗುತ್ತೆ. ಈ ಮೀನು ತಗೊಳಂಗಿದ್ರೆ ಫಸ್ಟ್ ದೊಡ್ಡ ಅಕ್ವೇರಿಯಂ ತಗೊಳ್ಳಿ, ಯಾಕೆಂದರೆ ಈ ಮೀನು 6 ತಿಂಗಳಲ್ಲೇ 6ರಿಂದ 8 ಇಂಚ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಆದಷ್ಟು ಗಲೀಜ್ನ ಕಮ್ಮಿ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಸರ್ಫೇಸಲ್ಲಿ ಬ್ರೀತ್ ಮಾಡುತ್ತೆ. ಆಕ್ಸಿಜನ್ ಪಂಪ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇನ್ನು ಸೆಮಿ ಅಗ್ರೆಸಿವ್ ಫಿಶ್ ಆಗಿರೋದ್ರಿಂದ ಇದರ ಜೊತೆ ಕ್ಲೌನ್ ನೈಫ್, ಕ್ಲೌನ್ ಲೋಚ್, ಅರೋವಣ, ಆಸ್ಕರ್ ಇಲ್ಲ ಅಂದರೆ ಪ್ಯಾರೆಟ್ ಎಲ್ಲ, ಈ ಸೆಮಿ ಅಗ್ರೆಸಿವ್ ಫಿಶಸ್ ಎಲ್ಲ ಇದರ ಜೊತೆ ಬಿಡ್ಬೋದು. ಜೆಂಡರ್ ಐಡೆಂಟಿಫಿಕೇಶನ್ ಹೇಗೆ ಅಂದರೆ, ಮೇಲೆ ಇರ್ತಕ್ಕಂಥ ಫಿನ್ ಏನಿದೆ ಅದು ಶಾರ್ಪ್ ಆಗಿ ಎಂಡಾಗುತ್ತೆ, ಫೀಮೇಲಿಗೆ ರೌಂಡ್ ಆಗಿ ಎಂಡಾಗುತ್ತೆ. ಮೆಚ್ಯೂರ್ ಸ್ಟೇಜಿಗೆ ಬಂದಾಗ ಮೇಲ್ ತುಂಬ ಅಗ್ರೆಸಿವ್ ಆಗಿರುತ್ತೆ ಹಾಗೂ ಅದರ ಲಿಪ್ಸ್ ತುಂಬ ದಪ್ಪ ಇರುತ್ತೆ ಹಾಗೂ ಅದರ ತಲೆ ಮೇಲೆ ಚಿಕ್ಕದಾದ ಹಂಪ್ ಫಾರ್ಮ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಫಿಶ್ ತಗೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.